ಇದಕ್ಕೆ ಎಣ್ಣೆ ಹಾಕ್ತೀನಿ. ಪ್ಯೂರ್ ಸನ್ಫ್ಲವರ್ ಆಯಿಲ್ ಅನ್ನು ಒಂದು ಅರ್ಧ ಕಪ್. ನಮ್ಮ ಪ್ರತಿ ಹೋಟ್ಲಲ್ಲಿ ಎಲ್ಲ ಐಟಮ್ಗಳಿಗೂ ಇದನ್ನೇ ಯೂಸ್ ಮಾಡೋದು. ನಾನು ಸುಮಾರು 25 ವರ್ಷಗಳಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇದಕ್ಕೆ 2 ಈರುಳ್ಳಿಯನ್ನು ಹಾಕಿಕೊಳ್ಳುತ್ತೇನೆ. ಸರ್, ಇದೊಂದು ಈಗ ಇಬ್ಬರು ತಿನ್ಬೋದು. ನೋಡಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ನೈಸಾಗಿ ಕಟ್ ಮಾಡಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ. ಬೇಡ, ಇದು ಬಾಯಿಗೆ ಸಿಗ್ತಾ ಇದ್ರೆ ರುಚಿಗೆ ಒನ್ ಮೋರ್ ಅನ್ಬೇಕು. ಇದೆಲ್ಲ ಮನೆ ಶೈಲಿ ಸರ್. ಪೇಸ್ಟ್ ಅಂದ್ಬಿಟ್ರೆ ನೋಡ್ತಾ ಇರಿ. ಆಮೇಲೆ ತಿಂದಾದ್ಮೇಲೆ ನೀವೇ ಹೇಳ್ತೀರಿ ಇದೇನು ಸರ್ ಸ್ಪೆಷಲ್, ತುಂಬ ಚೆನ್ನಾಗಿದೆ. ಚೆನ್ನಾಗಿ ರೋಸ್ಟ್ ಆಗಲಿ. ಬೆಳ್ಳುಳ್ಳಿ ಚೆನ್ನಾಗಿ ಬೇಯ್ತು, ಶುಂಠಿ ಕಪ್ಗಾಯ್ತು. ಈಗ 4 ಮೊಟ್ಟೆ ಹೊಡಿತೀನಿ, ಇದಕ್ಕೆ ಹಾಕ್ತೀನಿ. 1 ಪ್ಲೇಟ್ಗೆ 2 ಮೊಟ್ಟೆ. ಈಗ 2 ಪ್ಲೇಟ್ ಮಾಡ್ತಾ ಇದ್ದೀನಿ. 4 ಮೊಟ್ಟೆ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಪೆಪ್ಪರ್ ಪೌಡ್ರು, ಸ್ವಲ್ಪ ಚಿಲ್ಲಿ ಪೌಡ್ರು, ಒಂಚೂರು ಧನಿಯಾ ಪುಡಿ, ಒಂಚೂರು ಜೀರಿಗೆ ಪುಡಿ. ಈಗ ಚೆನ್ನಾಗಿ ಇದರಲ್ಲೇ ಕಲರ್ ಬರೆಸಿದ್ದೀವಿ. ಚಿಲ್ಲಿ ಪೌಡ್ರ್ ಹಾಕಿದ್ದೀವಿ, ಪೆಪ್ಪರ್ ಪೌಡ್ರ್ ಹಾಕಿದ್ದೀವಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ವಿ. ನಾವೆಲ್ಲ ಮನೆ ಶೈಲಿ ಕಲ್ತ್ಕೊತಾ ಇರ್ತಾರಲ್ಲ ಈಸಿಯಾಗಿ. ಗರಂ ಮಸಾಲೆ ಎಲ್ಲ ಏನಕ್ಕೆ ಹಾಕ್ಬೇಕು ನೋಡಿ. ಈಗ ಅನ್ನ ಏನಕ್ಕೆ ಸರ್ ಕಲ್ಲರು ಏನಕ್ಕೆ ಬೇಕಾಗಿದೆ? ಕಲ್ಲರು ನೋಡಿ ಹೆಂಗಿದೆ. 2 ಮನೆಯ ಶೈಲಿಯ 2 ನಿಮಿಷ ಮೊಟ್ಟೆ ಅನ್ನ ರೆಡಿ. ನಿಮಗೆ ಉಣಬಡಿಸಲು ರೆಡಿ ಮಾಡಿದ್ದೇನೆ ನೋಡಿ. ಈಗ ನಾನು ಅರ್ಧ ಬೇಯಿಸಿದ್ದೆ, ಅರ್ಧ ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ಅಕ್ಕಿ ಹಾಕಿದೆ, ಅನ್ನ ಹಾಕಿದೆ. ಇದಾಗ್ತಿದ್ದಂಗೆ ಮೊಟ್ಟೆ ಅನ್ನ ಚೆನ್ನಾಗಿ ಹಿಂಗೆ ತಿರುಗಿಸ್ಕೊಡ್ತಾ ಇರಿ. 1-2 ನಿಮಿಷ ಆದಮೇಲೆ ತಿಂತಾ ಇರಿ. ಇದಾದ